ನೀವು ಕೂಡ ಸುಮಾರು 2 ಗಂಟೆಯಿಂದ ರೈತರ ಪ್ರತಿ ಜಮೀನಿಗೆ ಹಾಲು ಉತ್ಪಾದನಾ ಘಟಕಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೀರಾ. ಏನ್ ಅನ್ನಿಸ್ತಾ ಇದೆ ಸರ್? ಈಗ ಇದು ಬರಡು ಭೂಮಿ ಅನ್ನಿಸ್ತಾ ಇದೆಯಾ ನಿಮ್ಗೆ? ಏನ್ ಅನ್ನಿಸ್ತಾ ಇದೆ? ನನಗೆ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಅನುಮಾನ ಕಾಡಿಲ್ಲ. ಕಾರಣ ನಾವಿಲ್ಲೆಲ್ಲ ಹುಟ್ಟು ಬೆಳೆದಿರ್ತಕ್ಕಂಥವ್ರು. ಇದು ನಮ್ಮ ಸ್ವಂತ ಜಿಲ್ಲೆ. ಭಾಳ ಜನಕ್ಕೆ ಅನುಮಾನ ಕಾಡುವಂಥ ಕೆಲವೊಂದಷ್ಟು ಪ್ರಶ್ನೆಗಳು ಈ ರಾಜ್ಯದ ಜನತೆ ಮಧ್ಯೆ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಾಗ ಈಗ ನಮ್ಮೆಲ್ರದ್ದು ಒಂದು ಜವಾಬ್ದಾರಿ ಇದೆಯಮ್ಮ. ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಾರಣ ನೀವೆಲ್ಲರೂ ಕೂಡ ಇರ್ತಕ್ಕಂಥ ನೈಜ ಸತ್ಯನ ಇವತ್ತು ಜನಗಳ ಮುಂದೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀರಿ. ತಾವು ಹೇಳ್ದಂಗೆ ಬೆಳಗ್ಗೆಯಿಂದ ಈಗ ಅತಿ ಹೆಚ್ಚು ಹೈನುಗಾರಿಕೆ ಪ್ರದೇಶ ಇದು. ಮಿಲ್ಕು ಸಿಲ್ಕು ಎರಡು, ರೇಷ್ಮೆ ಮತ್ತು ಹೈನುಗಾರಿಕೆ. ಈಗ ಭಾಳ ಜನ ಏನು ಹೇಳ್ತಾ ಇದ್ರು, ನಮ್ಮ ಸ್ವಂತ ಭೂಮಿ ಇಲ್ಲದೆ ಹೋದರೂ ಕೂಡ ನಾವು ಗುತ್ತಿಗೆಗೆ ಲೀಸ್ಗೆ ಜಾಗ ತಗೊಂಡು ಗುಂಟೆ ಲೆಕ್ಕದಲ್ಲಿ ಒಂದು 7-8 ಹಸುಗಳು ಸಾಕೊಂಡು ನೋಡಿ. ಹಸದ ಅಲ್ಲೇ ಇದೆ, ಕೊಟ್ಟಿಗೆ ಅಲ್ಲೇ ಇದೆ. ಕೊಟ್ಟಿಗೆ ದನಗಳೆಲ್ಲ ಕಟ್ಕೊಂಡವ್ರೆ, ಜೀವನ ಮಾಡ್ತಾವ್ರೆ. ಅಂತಿಮವಾಗಿ ತಿಂಗಳಿಗೆ ಒಂದು 30,000 50,000 ದುಡಿಮೆ ಮಾಡ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಖರ್ಚು ವೆಚ್ಚ ಎಲ್ಲ ಹೋಗಿ ಹೆಂಗೋ ಮಕ್ಕಳದು ವಿದ್ಯಾಭ್ಯಾಸದ ಭವಿಷ್ಯಗಳು, ಆರೋಗ್ಯದ ಸಮಸ್ಯೆಗಳು ಎದುರು ನೋಡಿದಾಗ ಹೆಂಗೋ ಒಂದು ಗೌರವಯುತವಾಗಿ ಬದುಕ್ತಾ ಇದ್ದೀವಿ. ಇಲ್ಲಿಂದ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರೆ ನಾವು ಮುಂದೆಲ್ಲೋಗಿ ನಾವು ಬದುಕು ಕಟ್ಕೊಳ್ಳೋದು ಅಂತಕ್ಕಂಥ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಈಗ ಹಿಂದೆ ಇಲ್ಲೇ ಒಂದು ತೋಟಕ್ಕೆ ಹೋಗಿದ್ವಿ, ಸೀನಣ್ಣ ಅಂತ. ಸಪೋಟ ಇತ್ತು ಅಲ್ಲಿ, ಪಾಲಿ ಹೌಸು 1.5 ಎಕರೆ ಹಾಕಿದ್ದಾರೆ. ಆಮೇಲೆ ಅಡಿಕೆ ಇತ್ತು, ತೆಂಗಿದೆ, ರೇಷ್ಮೆ ನೋಡಿದ್ರಿ. ಅವರು ಸೀನಣ್ಣ ಅನ್ನೋರು ಏನು ಹೇಳಿದ್ರು ಸರ್, ಈಗ ಅವ್ರ ಮಕ್ಕಳು ನೋಡಿ ಇಂಜಿನಿಯರ್ ಓದಿರ್ತಕ್ಕಂಥ ಸ್ಟೂಡೆಂಟು, ಭಾಳ ವಿದ್ಯಾವಂತ, ಅವನು ಕೂಡ ಒಬ್ಬ ರೈತನಾಗಿ ಬದುಕ್ತಾ ಇದ್ದಾನೆ ಅಂತಕ್ಕಂಥದ್ದು ಸೀನಣ್ಣ ಅವ್ರು ಹೇಳ್ತಾರೆ. ಅಂದರೆ ಎಷ್ಟು ಪಾರಂಪರಿಕವಾಗಿ ನಮ್ಮ ಸಂಸ್ಕೃತಿ, ನಾವು ರೈತರು ನಾವು ಬಿಡಬಾರ್ದು, ನಮ್ಮ ಒಕ್ಕಲ್ತನನ ನಾವು ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಮನಸ್ಥಿತಿಯಿಂದ ನಮ್ಮ ಹುಡುಗರುಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನಗಳು ಸರ್ಕಾರ ಆಗ್ತಾಯಿದೆ. ಅಮ್ಮ, ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಇಲ್ಲಿ ಯಾರ್ದು ಪ್ರತಿಷ್ಠೆ ಪ್ರಶ್ನೆ ಆಗಿರಬಾರ್ದು. ಯಾವುದೋ ಒಂದು ಪ್ರಾಜೆಕ್ಟು ಡೆವಲಪ್ಮೆಂಟ್ ದೃಷ್ಟಿಯಿಂದ ಆಗಬೇಕು ಹೊರತುಪಡಿಸಿ ರೈತರ ವಿನಾಶಕ್ಕೆ ಇದು ಕಾರಣ ಆಗಬಾರ್ದು ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಬಂದು ರಿಯಾಲಿಟಿ ಚೆಕ್ ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಇದೇ ಥರ ಜನಪ್ರತಿನಿಧಿಗಳು, ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಪ್ರತಿ ಗ್ರಾಮ, ಏನು 26 ಗ್ರಾಮ, 2 ಪಂಚಾಯಿತಿ, ಏನು ಹೆಚ್ಚಿಗೆ ಏನು ಸಮಯ ತಗೊಳ್ಳಲ್ಲ. ಚುನಾವಣೆ ಟೈಮಲ್ಲಿ 2 ಗಂಟೆ ಮಲಗೋದಿಲ್ಲ, ಬಂದು ಕೈಕಾಲು ಹಿಡ್ಕೊಂಡು ಬೇಡ್ಕೊಂಡು ಒದ್ದಾಡ್ಕೊಂಡು ಮಾಡ್ತಾರೆ. ಈಗ ಯಾಕಾಗೋದಿಲ್ಲ? ಓಟ್ ಹಾಕ್ಸ್ಕೊಂಡು 5 ವರ್ಷ ಆಗಿದೆಯಲ್ಲ. ಮಧ್ಯದಲ್ಲಿ ಏನು ಮಂಜಣ್ಣ 26 ಎಷ್ಟು ದಿನ ತಗತ್ತದ ಚುನಾವಣೆ ಟೈಮಲ್ಲಿ? ಏನು ನಿದ್ದೆಗೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏನು ಅಮ್ಮ ಅಪ್ಪ ನೀನು ಬಿಟ್ರೆ ಇಲ್ಲ ನಮ್ಮ ತಾಯಿ ಅಂತ ಹೇಳಿ ಓಟ್ ಹಾಕ್ಸ್ಕೊತಾರಲ್ಲ, ಯಾಕೆ ಈಗ ಯಾಕಿಲ್ಲ ಆ ಭಾವನೆ? ನಿನ್ನೆ ಸರ್ ನಾವು ಇಡೀ ಹಳ್ಳಿಗಳೆಲ್ಲ ಸುತ್ತಿದ್ವಿ. ಯಾವ್ದೋ ಗೃಹ ಪ್ರವೇಶಕ್ಕೆ ಬಂದಿದ್ರಂತೆ, ಕೈ ಹಿಡ್ಕೊಳಕ್ ಹೋದ್ರೆ ಕೈನೂ ಬಿಡಿಸಿ ಕಾರ್ ಹತ್ಕೊಂಡು ಓಡಿದ್ರು. ಅದೇ ಚುನಾವಣೆ ಸಂದರ್ಭದಲ್ಲಿ ಬಂದು ಅವರೇ ಕೈ ಹಿಡ್ಕೊಳ್ತಾರೆ ಅಂತಿದ್ರು. ಅಲ್ಲ, ಯಾಕೆ ಓಡ್ತಾರೆ ಅಂದರೆ ಅವರಲ್ಲಿ ಲೋಪಗಳಿದೆ. ಆ ಲೋಪಗಳು ಎಲ್ಲಿ ಎಕ್ಸ್ಪೋಸ್ ಆಗ್ಬಿಡ್ತೀವಿ ಅನ್ನೋ ಬೈಕ್ ಓಡ್ತಾ ಇದ್ದಾರೆ. ಆದರೆ ಒಂದು ಹೇಳೋದು ನೋಡಮ್ಮ, ಅಲ್ಲೆಲ್ಲೋ ಕೂತ್ಕೊಂಡು ವಿಧಾನಸೌಧದ ಮೆಟ್ಲೆಲ್ಲೋ ಮಾಡಿ ಮೇಲೋ ಕೂತ್ಕೊಂಡು, ಯಾವುದೋ ಕಚೇರಿಲಿ ಕೂತ್ಕೊಂಡು, ಯಾವುದೋ ಅವ್ರ ಕಾಲೇಜ್ ಕಚೇರಿಲಿ ಕೂತ್ಕೊಂಡು ರೈತರೇ ಇಲ್ಲ, ಇಲ್ಲಿ ಯಾರು ಕೃಷಿ ಮಾಡೋರೇ ಇಲ್ಲ, 80% ಜನ ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಅವ್ರ ಮನಸ್ಸೋ ಇಚ್ಛೆ ಅಂತೆ ಮಾತಾಡೋದನ್ನು ಬಿಟ್ಟು, ಇಲ್ಲಿ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ಇವತ್ತು ನಾವೇನು ಬಂದಿದ್ದೀವಿ. ಅವರು ಬರಲಿ, ನಾನು ಕರೆದಿದ್ದೆ ಅವ್ರಿಗೆ. ಅಲ್ಲೇ ಇರುತ್ತೆ ಕುರ್ಚಿಯಲ್ಲಿ ಯಾರು ಎತ್ಕೊಂಡು ಹೋಗಲ್ಲ. ಇದೇ ಜನವೇ ಕುರ್ಚಿ ಕೊಟ್ಟಿರೋದು. ಕುರ್ಚಿ ಅಲ್ಲೇ ಭದ್ರವಾಗಿ ಉಳಿಸ್ಕೊತಾರೆ. ಬನ್ನಿ, ನಿಮ್ಮ ಸಾಪಾಟಿಗಳು ಇರ್ತಾರೆ, ಎಲ್ಲ ಶಾಸಕರು ಇಟ್ಕೊಂಡಿರ್ತಾರೆ ಬಿಗಿಯಾಗಿ, ಎಲ್ಲೂ ಹೋಗಲ್ಲ. ಬಂದ್ಬಿಡಿ ಎತ್ಲಾಗೆ ಅಂತ ಕರೆದೆ 4 ದಿನದಿಂದ ಪಾರ್ಟಿ ಆಫೀಸಲ್ಲಿ. ಅವ್ರು ಬರದೇ ಹೋದ್ಮೇಲೆ ನಾನೇ ನಮ್ಮ ಮಾಡಲಿ? ನಾನಂತೂ ರೈತರ ಪರವಾಗಿ ಬಂದಿದ್ದೀನಿ. ಕುಮಾರಣ್ಣ ಅವ್ರಿಗೆ ಬೆಳಗ್ಗೆ ಮಾತಾಡಿದ್ದೀನಿ, ನೆನ್ನೆ ಮಾತಾಡಿದ್ದೀನಿ, ಮಂಜಣ್ಣವ್ರಿಗೆ ಮಾತಾಡೋರೆ ಕುಮಾರಣ್ಣ ಅವರು. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಸರ್ಕಾರ ಏನೇ ನಿರ್ಧಾರ ತಗೊಳಕ್ಕೆ ಹೋಗಲಿ, ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡ್ತಾರಾ, ಕಸ್ತ್ಗಳಕ್ಕೆ ಹೋಗ್ತಾರಾ, ಸ್ಥಳಾಂತರ ಮಾಡಿಸ್ಲಿಕ್ಕೆ ಹೋಗ್ತಾರಾ ರೈತರನ್ನ, ಇದು ಯಾವುದಕ್ಕೂ ರೈತರು ಬಗ್ತಕ್ಕಂಥ ಪ್ರಶ್ನೆ ಇಲ್ಲ. 3,500 4,000 ತಕರಾರು ಅರ್ಜಿಗಳು ಕೊಟ್ಟಿದ್ದಾರೆ. ಇದನ್ನು ನಾವು ಮುಂದುವರಿಸ್ತೀವಿ. ಕಾನೂನಾತ್ಮಕವಾಗಿ ಲೀಗಲ್ ಬ್ಯಾಟ್ಲಿಗೆ ಇಳಿತೀವಿ ರೈತರ ಪರವಾಗಿ. ಇದು ಭಾಳ ಸ್ಪಷ್ಟ. ಖಂಡಿತ. ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ ಸರ್. ಅಮ್ಮ, ಏನಾದ್ರು ಕೇಳ್ತೀರಾ ಸರ್ನ?
ಅದೇ ನಮ್ಗೆ ಜಮೀನ್ ಬೇಕು, ನಮ್ಮ ಮಕ್ಕಳು ಬರೀ ದನ ಕರ ಸಾಕೊಂಡು ಜೀವನ ಮಾಡ್ಬೇಕು. ಹಾ ಈಗ ಹೇಳಿದಾರಲ್ಲ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳಿದಾರೆ. ಅದೇ ಅವ್ರ ಅಪ್ಪಾರು ಬತ್ತಿದ್ದಾಗೂ ನಾವು ಚೆನ್ನಾಗಿ ಅವ್ರಿಗೆ ಓಟ್ ಹಾಕಿ ಅವ್ರು ಚೆನ್ನಾಗಿ ಗೆಲ್ಸ್ಕೊಟ್ಟಿದೀವಿ. ನಿಜವಾದ ರೈತರ ಮಗ ಆಗಿರೋದಕ್ಕೆ ನಮ್ ನಿಖಿಲ್ ಅಣ್ಣ ಅವ್ರು ಇವತ್ತಿಲ್ಲಿ ಬಂದಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವ್ರು ಯಾವತ್ತಾದ್ರೂ ರೈತರ ಮಧ್ಯೆ ನಿಂತ್ಕೊಂಡು ಬಂದು ಕೊಡಲ ಅನ್ನೋರ ಹತ್ರ ಬಂದು ನಿಂತ್ಕೊಂಡು ಯಾವತ್ತೂ ಮಾತಾಡಿಲ್ಲ, ಒಂದು ಮಾತು ಆಡಿಲ್ಲ. ಅಲ್ಲೆಲ್ಲ ನಿಂತ್ಕೊಂಡು ಕೊಡ್ತೀವಿ ಅನ್ನೋರ ಹತ್ರ ಹೋಗವ್ರೆ. ಯಾವತ್ತಾದ್ರೂ ಒಂದಿನ ಬಂದಿಲ್ವ ಅವ್ರ? ಇವರು ರೈತರ ಮಗ ಆಗಿರೋದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಮಾತೆತ್ತಿದ್ರೆ ಕುಮಾರಣ್ಣ ಮಾಡಿದ್ದು ಕುಮಾರಣ್ಣ ಕನಸು ಕೂಸು ಅಂತಾರಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ಪ್ರಾಜೆಕ್ಟ್ ಗಳು ಇದ್ ಮಾಡಿದ್ದಾರೆ, ಅವೆಲ್ಲ ಮಾಡ್ಬೋದು ತಾನೆ. ಇದನ್ನೇ ಯಾಕೆ ಕೈ ಹಾಕ್ತಿದ್ದಾರೆ? ಯಾಕಂದ್ರೆ ಇಲ್ಲಿ ಬರುತ್ತಲ್ಲ ಚಿನ್ನ ಅವ್ರಗಳಿಗೆ ಸಿಗೋದಿಕ್ಕೆ, ಅದಕ್ಕೆ ಇಷ್ಟು ಜನ ಇದೆಲ್ಲ ಬರಡ್ ಭೂಮಿ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದ್ರೆ ನೋಡಿದ್ರಲ್ಲ, ನಿಖಿಲ್ ಅಣ್ಣವ್ರು, ಇದೆಲ್ಲ ಬರಡ್ ಭೂಮಿ. ಪಾಪ ಇಲ್ಲಿ ಏನು ತೆಂಗು ಇಲ್ಲ, ಅಡಿಕೆ ಇಲ್ಲ, ಮಾವಿಲ್ಲ, ಏನು ಇಲ್ಲ, ಇದೆಲ್ಲ ಬರಡ್ ಭೂಮಿ. ಬಂದು ಭೇಟಿ ಆಲ್ರೆಡಿ ಇಲ್ಲಿ ಇವ್ರಿಗಿರೋ ಕಾಳಜಿ ಇದು DK ಶಿವಕುಮಾರ್ ಅವ್ರಿಗದ ಇಲ್ಲ. ಅಲ್ಲ, ಈ ಬರಡು ಭೂಮಿನೇನೆ ತೋರ್ಸೋಣ ಅಂತ ಸರ್ 1 ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ಆಗ್ತಾ ಇದೆ. ಅದ್ರ ಮೇಲ್ ಹತ್ತಿ ನಾವು ತೋರಿಸಿದೀವಿ ನೋಡಿ. DK ಶಿವಕುಮಾರ್ ಅವರೇ, ನೀವು ನೋಡಿದಂತ 9600 ಎಕರೆ ಬರಡು ಭೂಮಿ ಯಾವ ರೀತಿ ಬರ್ಡ್ ಆಗಿದ್ಯಾ, ಹಸರಸ್ರಾಗಿದ್ಯಾ ಅನ್ನೋದು ಕೂಡ ತೋರಿಸಿದೀವಿ ಸರ್. ಆ ವಿಜುವಲ್ಸ್ ಗಳನ್ನ ನೋಡ್ಕೊಂಡು ನನಗೆ ತಾವೆಲ್ಲ ಒಂದು ಹೆಲಿಕ್ಯಾಮ್ ಶಾಟ್ ಬಹುಶಃ ಪ್ರಯೋಗ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಸಾವಿರಾರು ಮರಗಳು ತೆಂಗು ನಿಮ್ಗೆ ಲೆಕ್ಕವೇ ಸಿಗೋದಿಲ್ಲ, ನಿಮ್ಗೆ ಕೌಂಟೇ ಸಿಗೋದಿಲ್ಲ. ತೆಂಗು, ಅಡಿಕೆ, ಬಾಳೆ ಇವೆಲ್ಲ. ಆಮೇಲೆ ನಾವು ನೋಡಮ್ಮ, ನಾವು ನಮ್ ತೋಟನೂ ಏನ್ ಇಲ್ಲಿಂದ ಏನ್ ಬಹಳ ದೂರ ಇಲ್ಲ ನೋಡಿ. ಸೌತೆಕಾಯಿಗಳು ಎಷ್ಟು ಸೊಗಸಾಗಿ ಬೆಳೆದಿದ್ದಾರೆ ನೋಡಿ. ತೋರಿಸಿ, ಇವೆಲ್ಲ ದೃಶ್ಯ ನೋಡ್ಬೇಕು. ಬನ್ನಿ ಮನೆಯೊಳ. ತಮ್ಮ ಹೊಲದ್ದಮ್ಮ? ಆಯ್ತಮ್ಮ. ಅಲ್ಲ, ಈಗ ಏನ್ ನಮ್ಮೂರಲ್ಲಿ ಕೆಲವರೆಲ್ಲ ಬೇಕು ಅಕ್ವೇರೇಷನ್ ಬೇಕು ಅಂತ ಕುಣಿತಿದಾರಲ್ಲ, ಬೇಕು ಅಂತಿದಾರಲ್ಲ. ಇವ್ರಿಗೆ ಬೇಡ ಅಲ್ಲ ಭೂಮಿ ಬೇಡ ಅಲ್ಲ. ನಾವು ನಾಳೆ ಸತ್ರ ಭೂಮಿ ಅಲ್ಲದೆ ತಾನೇ ಹೋಗ್ಬೇಕಾಗಿರೋದು. ಆಗ ಭೂಮಿಗೆ ಯಾಕೆ ಹೋಗ್ಬೇಕು? ಎಲ್ಲ ಬಿಲ್ಡಿಂಗ್ ಗಳಿಗೂ ಅಪಾರ್ಟ್ಮೆಂಟ್ ಗಳಿಗೂ ಹೋಗಿ ಅಲ್ಲೋಗಿ ಇದ್ ಮಾಡ್ಕೋಬಹುದಲ್ಲ, ಅಲ್ಲೇ ಮಣ್ಣು ಮಾಡ್ಕೋಬಹುದಲ್ಲ. ಈಗ ಯಾಕೆ ಭೂಮಿ ಅಂತಾನು ಬೇಡ ಅಂತ ಅನ್ನೋದು? ಈಗ ಮತ್ತೆ ಹಸುಗಳು ಯಾಕೆ ಸಾಕ್ಬೇಕು? ಎಲ್ಲ ಕೊಟ್ಬಿಡ್ಬೋದು ತಾನೆ. ಕೊಡ್ತಾರಲ್ಲ DK ಶಿವಕುಮಾರ್ ಅವರು ಹಣನ, ಇವಾಗ್ಲೇ ಖರ್ಚು ಮಾಡ್ಕೊಂಡು ತಿನ್ಕೊಂಡಿರ್ಬೋದು. ಈ ರೈತರ ಆಕ್ರೋಶದ ಮಾತುಗಳನ್ನ ನೋಡ್ತಾ ಇದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಇದು ಬರೀ 2 ದಿನದ ಹೋರಾಟ ಅಲ್ಲ. ಕೈ ಮುಗಿದು ಕೇಳ್ತಾ ಇದೀವಿ. ಅವ್ರ ಮಾತು ಹೇಳ್ತಾ ಇರೋದೇನಂತ ಅಂದ್ರೆ, ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅದನ್ನೇ ಅವಾಗೆ ಕ್ಯಾನ್ಸಲ್ ಮಾಡ್ಬೇಕಾಯ್ತು, ಇನ್ಯಾವುದು ಬರ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ನೀವು ಪಣ ತೊಟ್ಟಿ ನಮ್ಗೋಸ್ಕರ, ನಮಗೆ ಏನ್ ಮಾಡ್ತೀರೋ ಗೊತ್ತಿಲ್ಲ, ನಮ್ ಪ್ರಾಣ ಬೇಕಾದ್ರೆ ಕೊಡ್ತೀವಿ, ನಿಮ್ ಜೊತೆ ಇರ್ತೀವಿ. ನೀವು ನಮ್ಗೆ ಇದನ್ನ ಭೂಮಿನ ಉಳಿಸಿ ನಮ್ಗೆ ಬೆಳೆ ಬೆಳೆಯಕ್ಕೆ ಅನುಕೂಲ ಮಾಡ್ಕೊಟ್ಟು ನಿಮ್ಮ ಜೊತೆಲಿ ನಾವು ಸದಾ ಇರ್ತೀವಿ. ನಮ್ಗೆ ಈ ಭೂಮಿ ಉಳ್ಸಕ್ಕೆ ಒಂದು ದಾರಿ ಮಾಡ್ಕೊಡ್ರಿ. ಅಪ್ಪನ್ ಸುದ್ದಿ ಹೇಳ್ತಾರೆ, ಮಾತೆತ್ತಿದ್ರೆ ಕುಮಾರಣ್ಣ ಮಾಡಿದ್ದು ಕುಮಾರಣ್ಣ ಕ್ಯಾನ್ಸಲ್ ಮಾಡಿದ್ರು ಅಂತ ಕೇಳ್ದೋ ನಾವು. ಕುಮಾರಣ್ಣ ರೈತರು ಹೋಗಿ ಕೇಳ್ಕೊಂಡಾಗ ಕ್ಯಾನ್ಸಲ್ ಮಾಡ್ಕೊಟ್ರು. ಕೋರ್ಟ್ಗೆ ಹೋದೋದ್ಕೆನೆ ರೈತರು ತೊಂದರೆ ಕೊಡಲ್ಲ, ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದ್ರು. ಮಾಡಿದವ್ರು ಯಾಕೆ ರೆಡ್ ಝೋನ್ ಕ್ಯಾನ್ಸಲ್ ಮಾಡಿಲ್ಲ ಅಂತ ಕೇಳ್ತಾವ್ರೆ. ಅದನ್ನ ನೀವು ಮನ್ಸು ಮಾಡಿ ರೈತರ ಪರ ನಿಂತು ಬಿಟ್ಬಿಡ್ರಿ. ನಮ್ಗೆ ದಯವಿಟ್ಟು ನೀವು ಅದೇನ್ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ಪಣ ತೊಟ್ಟೆ ನಮ್ಗೆ ಇದೊಂದು ಉಳಿಸ್ಕೊಡ್ಬೇಕಣ್ಣ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಂಗೆ. ಮಾಡ್ತೀವಿ ಬಾಣ, ಬನ್ನಿಮ್ಮ.